ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಈಗ ಬೆಂಗಳೂರಿನ ಇನ್ನಿತರ ಸುದ್ದಿಗಳನ್ನು ನೋಡೋಣ ಬೆಂಗಳೂರು ಎಕ್ಸ್‌ಪ್ರೆಸ್‌ನಲ್ಲಿ. ಅಲ್ಪಸಂಖ್ಯಾತ ಶಾಲೆಗಳು ಅಂತ ಹೇಳಿಕೊಂಡು ಮಕ್ಕಳಿಗೆ ಆರ್ಟಿಇ ಸೀಟು ನೀಡದ ವಾಣಿ ವಿಲಾಸ್ ಮತ್ತು ವಿದ್ಯಾನಿಕೇತನ ಶಾಲೆಗಳಿಗೆ ಸೀಟು ನೀಡುವಂತೆ ಹೈಕೋರ್ಟ್ ಆದೇಶ ನೀಡಿದೆ. ಈ ಎರಡು ಶಾಲೆಗಳು ಮಕ್ಕಳಿಗೆ ಸೀಟು ನೀಡದೇ ಇದ್ದಿದ್ದರಿಂದ ಪೋಷಕರು ಹೈಕೋರ್ಟ್ ಮೆಟ್ಟಿಲೇರಿದರು. ರಾಜ್ಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದ ಕಾಮೆಡ್ಕೆ ಅವ್ಯವಹಾರ ಪ್ರಕರಣದ ತನಿಖಾ ಪ್ರಗತಿ ವರದಿ ಇಂದು ಸರ್ಕಾರದ ಕೈ ಸೇರಿದೆ. ಕಾಮೆಡ್ಕೆ ಕಚೇರಿ ಮೇಲೆ ದಾಳಿ ನಡೆಸಿ ದಾಖಲೆ ವಶಪಡಿಸಿಕೊಂಡಿದ್ದ ಪೊಲೀಸರು ಇದೀಗ ಕಾಲೇಜುಗಳ ವಿಚಾರಣೆಗೆ ಮುಂದಾಗಿವೆ. ಮಂಡೂರಿನ ಕಸ ಸಮಸ್ಯೆಗೆ ಬಗೆಹರಿಯದ ಬಿಬಿಎಂಪಿ ಅಧಿಕಾರಿಗಳಿಗೆ ಇಂದು ಮತ್ತೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಕಳೆದ ಹಲವಾರು ವರ್ಷದ ವರದಿಯನ್ನ ಪರಿಶೀಲಿಸಿದ ಕೋರ್ಟ್ ಮಂಡೂರಿನಲ್ಲಿ ಆದಷ್ಟು ಬೇಗ ಕಸ ವಿಲೇವಾರಿ ನಿಲ್ಲಿಸಿ ಅಂತ ಸರ್ಕಾರಕ್ಕೆ ತಾಕೀತು ಮಾಡಿದೆ. ಅಕ್ರಮವಾಗಿ ಭೂ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂತ್ರಿಮಾಲ್ ವಿವಾದಕ್ಕೆ ಹೈಕೋರ್ಟ್ ತೆರೆ ಎಳೆದಿದೆ ಎಂದು ಬಿಬಿಎಂಪಿ ಭೂ ಖಾತಾ ಮುಟ್ಟುಗೋಲಿನ ನೀಡಿದ್ದಕ್ಕೆ ಆದೇಶವನ್ನ ಉಚ್ಚ ನ್ಯಾಯಾಲಯ ಅಸಿಂಧುಗೊಳಿಸಿದೆ. ಅಲ್ಲದೆ ಕೂಡಲೇ ಭೂ ಖಾತಾ ಮುಟ್ಟುಗೋಲು ಪ್ರಕ್ರಿಯೆಯನ್ನ ನಿಲ್ಲಿಸುವಂತೆ ಬಿಬಿಎಂಪಿಗೆ ಆದೇಶಿಸಿದೆ. ಬೆಂಗಳೂರಿನ ಹೊರವಲಯದ ಯಲಹಂಕ ಬಳಿ ಎಟಿಎಂಗೆ ಹಣ ತೆಗೆದುಕೊಂಡು ಹೋಗ್ತಾ ಇದ್ದ ಕಾರ್ ಪಲ್ಟಿಯಾಗಿದೆ. ಓವರ್ಟೇಕ್ ಮಾಡೋ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಕೂಡಲೇ ಸ್ಥಳಕ್ಕೆ ಪೊಲೀಸರು ಧಾವಿಸಿ ಕಾರಿನ ಬಂದೋಬಸ್ತ್ ನೀಡಿದ್ರು. ಮನುಷ್ಯ ತಾನಿರುವ ವಯಸ್ಸಿಗಿಂತ ಚಿಕ್ಕವರಾಗಿ ಸುಂದರವಾಗಿ ಕಾಣುವ ಆಂಟಿ ಏಜಿಂಗ್ ಕ್ಲಿನಿಕ್ ನಗರದಲ್ಲಿ ಆರಂಭವಾಗಿದೆ. ದಕ್ಷಿಣ ಭಾರತದಲ್ಲಿಯೇ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಅಲ್ಟ್ರಾ ಪಲ್ಸ್ ಚಿಕಿತ್ಸಾ ಕೇಂದ್ರವನ್ನ ಹಿರಿಯ ನಟ ಸುದರ್ಶನ್ ಉದ್ಘಾಟಿಸಿದರು. ಸ್ಯಾಂಡಲ್ವುಡ್ ಹಾಗೂ ಬಾಲಿವುಡ್ನಲ್ಲಿ ಈ ವಾರ 3 ಸಿನಿಮಾಗಳು ತೆರೆಗೆ ಬರ್ತಾ ಇವೆ. ಶರಣ್ ಆಕ್ಟ್ ಮಾಡಿರುವ ಜಯಲಲಿತಾ, ಶ್ರೀನಗರ ಕಿಟ್ಟಿ ಅಭಿನಯದ ಪಾರು, ವೈಫ್ ಆಫ್ ದೇವದಾಸ್ ರಿಲೀಸ್ ಆಗ್ತಾ ಇದೆ. ಬೇಟೌನ್ನಲ್ಲಿ ಏಕ್ ವಿಲನ್ ಆರ್ಭಟಕ್ಕೆ ಬರ್ತಿದ್ದಾನೆ. ಹಾಗಾದ್ರೆ ಈ ಚಿತ್ರಗಳ ವಿಶೇಷತೆ ಏನು ಅಂತ ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರಿನ ಸುದ್ದಿ ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.